32 ಕೇಸ್ ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು. ದಕ್ಷಿಣ ಕನ್ನಡದಿಂದ ತಿಮರೋಡಿಗೆ ಗೇಟ್ ಪಾಸ್. ಬ್ಯಾಗು ಹಿಡಿ ಸೀದಾ ನಡಿ, ಕಿಡಿಗೇಡಿಗಳಿಂದ ಶೆಟ್ಟಿಗೆ ಟಾಪ್. ಸೌಜನ್ಯ ಪರ ಹೋರಾಟಗಾರ ಹಾಗೆ ಈಗಿನ ಬುರುಡೆ ಪ್ರಕರಣದಲ್ಲೂ ಮುಂಚೂಣಿಯಲ್ಲಿದ್ದಂತಹ ರಾಷ್ಟ್ರೀಯ ಹಿಂದೂ ಜಾಗರಣಾ ವೇದಿಕೆ ಸಂಸ್ಥಾಪಕರಾದಂತಹ ಅಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಲಾಗಿದೆ. ಗಡೀಪಾರು ಮಾಡಿ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನ ಹೊರಡಿಸಿದ್ದಾರೆ. ಹೌದು, ತಿಮರೋಡಿ ವಿರುದ್ಧ ದಕ್ಷಿಣ ಕನ್ನಡದ ವಿವಿಧ ಠಾಣೆಗಳಲ್ಲಿ ಸುಮಾರು 32 ಪ್ರಕರಣಗಳು ದಾಖಲಾಗಿದ್ದವು. ಈ ಪ್ರಕರಣಗಳ ಸಂಬಂಧ ಬೆಳ್ತಂಗಡಿ ಪೊಲೀಸರ ವರದಿಯನ್ನ ಆಧರಿಸಿ ತಿಮರೋಡಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಪೊಲೀಸ್ ಇಲಾಖೆಯ ವರದಿಯ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆಯ ಸೆಕ್ಷನ್ 55ರ ಅಡಿಯಲ್ಲಿ ಈ ಆದೇಶವನ್ನ ಜಾರಿಗೊಳಿಸಲಾಗಿದೆ. ಅವರನ್ನ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ 1 ವರ್ಷಗಳ ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಲಾಗಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಮೊದಲೇ ಹಲವು ಪ್ರಕರಣಗಳು ದಾಖಲಾಗಿದ್ವು. ಇದಾದ ಬಳಿಕ ಇದೀಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕೇಸ್ ಶುರುವಾದ ಬಳಿಕ ಮತ್ತಷ್ಟು ಪ್ರಕರಣಗಳನ್ನ ಜಡಿಯಲಾಗಿದೆ. ಒಂದಿಷ್ಟು ಪ್ರಕರಣಗಳನ್ನ ಪೊಲೀಸರೇ ದಾಖಲಿಸಿದ್ದಾರೆ. ಇತರರು ನೀಡಿದ ದೂರಿನ ಮೇರೆಗೂ ಸಹ ಹಲವು ಪ್ರಕರಣಗಳನ್ನ ದಾಖಲಿಸಲಾಗಿದೆ. ಇನ್ನು ಈ ಪ್ರಕರಣಗಳಲ್ಲಿ ಒಮ್ಮೆ ಬಂಧನ, ಸರಣಿ ವಿಚಾರಣೆ, ಮೇಲಿಂದ ಮೇಲೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ಗಳನ್ನ ಸಹ ಪೊಲೀಸರು ನೀಡುತ್ತಲೇ ಇದ್ರು. ಹೀಗಿರುವಾಗಲೇ ಈ ಗಡೀಪಾರು ಆದೇಶ ಹೊರಬಿದ್ದಿದೆ. ಅದರಲ್ಲೂ ಕಳೆದ ಕೆಲವು ದಿನಗಳಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆ 2 ವರ್ಷಗಳ ಹಿಂದೆ ಸಿಎನ್ ಚಿನ್ನಯ್ಯ ನಡೆಸಿದಂತಹ ಸಂಭಾಷಣೆಯ ತುಣುಕುಗಳು ಸಹ ಒಂದೊಂದಾಗಿ ಹೊರಬೀಳಲಾರಂಭಿಸಿದ್ದಾವೆ. ಇನ್ನು ಈ ವಿಡಿಯೋ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ವಿಶೇಷ ಅಂದ್ರೆ ಈ ವಿಡಿಯೋ ಹೊರಬಿದ್ದ ಹೊತ್ತಲ್ಲೇ ಈ ಗಡೀಪಾರು ಆದೇಶ ಕೂಡ ಬಂದಿದೆ. ಗಡೀಪಾರು ಆದೇಶದ ಬೆನ್ನಲ್ಲೇ ಕೆಲ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬ್ಯಾಗು ಹಿಡಿ ಸೀದಾ ನಡಿ ಅನ್ನೋ ಸಾಂಗ್ ಅನ್ನ ಹಾಕೋ ಮೂಲಕ ತಿಮರೋಡಿಯನ್ನ ಗ್ರಿಲ್ ಮಾಡ್ತಾ ಇದ್ದಾರೆ. ವರುಣ್ ಎಂ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.